ಇನ್ನು ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನೀವಿನ್ನು ಜ್ಯೋತಿಷ್ಯವನ್ನು ಕಲಿಯೋಕೆ ಇಂಟ್ರೆಸ್ಟ್ ಇದೆ ಅನ್ನೋದಾದರೆ ಮಾರ್ಚ್ 15ನೇ ತಾರೀಕು ಕೇವಲ 15 ದಿನಗಳ ಒಳಗಾಗಿ ಆನ್ಲೈನ್ ಕ್ಲಾಸಸ್ನ ಮುಖಾಂತರವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ನೀವು ಕಲಿಯಲಿಕ್ಕೆ ಅವಕಾಶವಿದೆ. ಇನ್ನು ಫೆಬ್ರವರಿ 10 ತಾರೀಕು ವಾಸ್ತು ಕ್ಲಾಸಸ್ ನಡೀತಾ ಇದೆ. ಕೇವಲ 6 ದಿನಗಳಲ್ಲಿ ವಾಸ್ತುಶಾಸ್ತ್ರವನ್ನು ನೀವು ಕಲಿಯೋಕೆ ಅವಕಾಶವಿದೆ. ಇನ್ನು ದೇಶದಲ್ಲಿ ಅಲ್ಲ, ವಿದೇಶದಲ್ಲಿಯೂ ಕೂಡ ವಿದ್ಯಾರ್ಥಿಗಳನ್ನು ಹೊಂದಿದ್ದಾರೆ. ಸುಮಾರು 65,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಗುರುಗಳು ಹೊಂದಿದ್ದಾರೆ. ಸೊ ವಿದ್ಯಾರ್ಥಿಗಳು ಗುರುಗಳ ಬಗ್ಗೆ ಮತ್ತು ಕ್ಲಾಸಸ್ನ ಕುರಿತಾಗಿ ಒಂದು ಬೈಟ್ಸ್ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಸಿದ್ದೇಶ್ವರ. ನಾನು ಊಟಿಯಿಂದ ಬಂದಿರೋದು. ನನಗೆ ಈ ಜ್ಯೋತಿಷ್ಯದ ಮೇಲೆ ಮೊದಲೆಲ್ಲ ನಂಬಿಕೆ ಇರಲಿಲ್ಲ. ಎಲ್ಲ ಸುಳ್ಳು ಹೇಳ್ತಾರೆ, ಬೋಗಸ್ ಅಂದ್ಕೊಂಡಿದ್ದೆ. ನನಗೆ ಇಲ್ಲಿ ನಾನು ಸ್ಟಾರ್ಟ್ ಮಾಡಿದ ನಂತರ ನಕ್ಷತ್ರ ನಾಡಿನಲ್ಲಿ ಗುರೂಜಿಯವರು ನನ್ನ ಪ್ರಶ್ನೆಗೆ ಒಂದು ಆನ್ಸರ್ ಮಾಡಿದರು. ಅದರಿಂದ ನಾನು ಇಂಪ್ರೆಸ್ ಆದೆ. 2012ರಲ್ಲಿ ಒಂದು ವಸ್ತು ಕಳುವಾಗಿತ್ತು. ಆ ಕಳುವಾದ ವಸ್ತುವಿನ ಬಗ್ಗೆ ನಾನು ಪ್ರಶ್ನಾಶಾಸ್ತ್ರ ಮಾಡಿದಾಗ ಅವ್ರು ಹೇಳಿದ್ರು ಆ ವಸ್ತು ಸಿಗೋದಿಲ್ಲ ಅಂತ ಹೇಳಿದ್ರು, ಮತ್ತು ಸಿಕ್ಕು ಇಲ್ಲ ಅಂತ ಹೇಳಿದ್ರು. ಜೊತೆಗೆ ಆ ವ್ಯಕ್ತಿ ಇದ್ದಾನ ಅಂತ ಕೇಳಿದೆ. ಅವ್ರು ಹೇಳಿದ್ರು ಇಲ್ಲ, ಆ ವ್ಯಕ್ತಿ ಹಾಗೆ ಆ ಸಮಯದಲ್ಲೇ ಸತ್ತಿದ್ದಾನೆ, ಅದು ತುಂಬ ಫೇಮಸ್ ಆಗಿದೆ ಅಂತ ಹೇಳಿದ್ರು. ಅದು ನಿಜ ಕೂಡ ಆಗಿತ್ತು. ಇಷ್ಟು ಸತ್ಯವಾಗಿ ಆಕ್ಯುರೇಟಾಗಿ ಹೇಳ್ತಾರಲ್ಲ. 2012ರಲ್ಲಿ ಆ ಘಟನೆ ನಡೆದಿದ್ದು. 2020ರಲ್ಲಿ ನಾನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆ ರೀತಿ ಹೇಳಿದ್ದು ನನಗೆ ತುಂಬ ಮೆಚ್ಚುಗೆ ಆಯಿತು. ಅದರಿಂದ ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅವನ್ನೆಲ್ಲ ಕಲ್ತಿದ್ದೀನಿ. ನ್ಯೂಮರಾಲಜಿ ಕಲ್ತಿದ್ದೀನಿ, ಭೃಗನಂದ ನಾಡಿ ಕಲ್ತಿದ್ದೀನಿ, ವರ್ಷಫಲ ಕಲ್ತಿದ್ದೀನಿ, ನಕ್ಷತ್ರ ನಾಡಿ ಹೈಯರ್ ಕ್ಲಾಸು, 4th ವೇದಿಕ್ ಅಸ್ಟ್ರಾಲಜಿನಲ್ಲಿ ಡಾಕ್ಟ್ರೇಟ್ ಕೂಡ ಮಾಡ್ಕೊಂಡಿದ್ದೀನಿ. ಇಂಥ ತುಂಬ ಒಳ್ಳೆಯ ಸೈಂಟಿಫಿಕ್ ಜ್ಯೋತಿಷ್ಯನ ನಾವು ಯಾರ್ಯಾರ ಹತ್ರ ಕೇಳಿ ಇದು ಸರಿಲ್ಲ ಅಂತ ನಾವು ಗಣನೆಗೆ ಬರಬಾರ್ದು ಅಂತ ಈ ಮುಖಾಂತರ ಹೇಳ್ತೀನಿ. ಇದು ತುಂಬ ಒಳ್ಳೆ ಆಪರ್ಚುನಿಟೀಸ್ ಮತ್ತು ಒಳ್ಳೆ ವಿದ್ಯೆ ಆಗಿದೆ. ದಯವಿಟ್ಟು ಎಲ್ಲರೂ ಕಲಿತು ನಿಮ್ಮ ಮನೆಗಳಲ್ಲಿ ನೀವು ಎಲ್ಲರಿಗೂ ಅವ್ರಿಗೆ ಏನು ಮುಂದೆ ಆಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ.